ಹಾಯ್ ಫ್ರೆಂಡ್ಸ್. ಶಿವು ಶಿವು ಅವರೇ ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ ಸಾಹೇಬ್ರೆ? ಗಂಡ್ಲ ಬರ್ತಾರೆ. ಗಂಡ್ಲ ಬರ್ತಿದ್ದೀರಾ? ಅದು ಇದು ಆಗ್ಬಿಟ್ಟೈತೆ. ಹಿಂಗಿದ್ರೆ ಚಂದ, ಇಲ್ಲ ಅಂದ್ರೆ ಮಲಕಳದ ಹೆಂಗ್ ಮಲಕತ್ತಾಳೆ? ಮನೆ ಕಳದ ಆ ಕಡೆ ಮನೆ ಕತ್ತಾಳೆ. ಇದ್ರೊಳಕ್ಕೆ ಬಂದು ಗಂಟ್ಲ ನಿಂತ್ಕೊಳ್ತಲ್ಲ, ಅದಕ್ಕೆ ಹಿಂಗೆ ತೊಗೊಳ್ತಾ ಇದೀನಿ. ಇಲ್ಲಾಂದ್ರೆ ಅಂಡೆ ಮಾಡ್ಕೊಬಿಡ್ತಾವ. ಬಚ್ಚಿ ಬಚ್ಚಿ ಹಂಗೇನೆ ನಮ್ಮ ಕೋಳಿ ಒಂದು ಮರಿ ಮಾಡಿರಂಗೈತಿ ನೋಡಿ. ಇಲ್ಲಡಿ ಎಷ್ಟು ನೆನ್ನೆ ಮಾಡ್ಕೊಂಡಿತ್ತಲ್ಲ ಅಷ್ಟೇ ಮಾಡ್ಕೊಂಡಿರಂಗೈತಿ. ಅವೇನು ಮೊಟ್ಟೆ ಕೆಟ್ಟೋಗಿದಾವ ಮಿಕ್ಕಿದಾವ ಏನೋ ಗೊತ್ತಿಲ್ಲ. ನೋಡಿ ಇದು ಕುಣಿಸಿ ಎಷ್ಟು 20 ದಿನ ಆಗೈತೆ ಫ್ರೆಂಡ್ಸ್. 20 ದಿನಕ್ಕೆ 20 ದಿನ ಆಯ್ತಲ್ಲ. 20 ದಿನಕ್ಕೆ 24 ದಿನಕ್ಕೆ ಮರಿ ಮಾಡ್ಕೊಂಡ್ಬಿಡ್ತವೆ. 20 ದಿನಕ್ಕೆ ಅದನ್ನೇ ತಗೊಂಬಿಡು. ಮೊಟ್ಟೆ ಚೆನ್ನಾಗಿದ್ರೆ ಇದ್ರೊಳಗೆ ಹಿಡಿಯುವಂತೆ, ಕೆಟ್ಟೋಗಿದ್ರೆ ತೆಗ್ದೆಸಿವಂತೆ. ಇದ್ರಲ್ಲಿ ಏನಾರ ಮೊಟ್ಟೆ ಏನಾರ ಒಂದು ಮಿಕ್ಕಿದ್ರೆ ಈ ಥರ ಬಂದ್ರೆ ಚಂದ. ಏನಾರ ಅಕಸ್ಮಾತ್ ಮೊಟ್ಟೆ ಏನಾರವ ಇದು ಕೋಳಿ ಅನ್ನ ಇಲ್ಲ ಏನಾರ ಇನ್ನೊಂದು ಮರಿ ಆಗಲಿಲ್ಲ ಅಂದ್ರೆ ಇದ್ರೊಳಗೆ ಕೇಳಿಸ್ಕೊಡ್ತೀವಿ. ಅದರೊಳಗೆ ಕೇಳಿಸ್ದಾಗ ಮತ್ತೆ ಮರಿ ಆಗಿದಾಗ ಬೀಳುತ್ತೆ. ಅವ್ರು ವೈಟ್ ಮರಿಗಳು ಜಾಸ್ತಿ ಅವ್ರ ಅಪ್ಪನಂಗೆ ಒಂದಂಗೆ. ನೆನೆ ಮಧ್ಯಾಹ್ನನೇ ಮಾಡ್ಕೊಂಡಿತ್ತು. ಎಷ್ಟು ಮರಿ ಮಾಡ್ಕೊಂಡೈತೆ ಗೊತ್ತಾಗುತ್ತೆ ಅಡಿದೆ ಫ್ರೆಂಡ್ಸ್. ಇನ್ನು ಮೊಟ್ಟೆಗಳಿದಾವೆ, ಅವೇನು ಹಾಳಾಗಿದಾವ ಏನೋ ಗೊತ್ತಿಲ್ಲ. ನೋಡ ಚೆಕ್ ಮಾಡ್ಬಿಟ್ಟು ಅದಕ್ಕೆ ನೋಡಿ ಪಂಜರ ನೋಡಿಲ್ಲಿ ಯಾವ ಥರ ಐತೆ. ಪಂಜರ ತರಬೇಕು ಅಂದ್ರೆ ಪಂಜರ ತರಬೇಕು. ಹಾಂ ಬರ್ರಿ ಅವಳು ಫಸ್ಟ್ ಹಾಕೋಣ. ಎಷ್ಟು 7 ಒಂದು 4 ಕೊಡ್ಕೊಂಡವೆ ಇದಾವೆ. ನೆನ್ನೆ ಮಧ್ಯಾಹ್ನನೇ ಮಾಡ್ಕೊಂಡಿರೋದು. ದಪ್ಪ ಹಾಕೊಂಡಮ್ಮ. ಹೆಂಗ ನೋಡ್ತಿಲ್ಲಿ ಅದನ್ನ ಮೊಟ್ಟೆ ಕೆಟ್ಟೋಗಿದಾವ ಏನೋ ಗೊತ್ತಿಲ್ಲ. 2 ಕೋಳಿ ಕುತ್ಕೊಂಡು ನೋಡಿ ಮೊಟ್ಟೆ ಚೆನ್ನಾಗಿದೆಯಾ ಇಲ್ವಾ ಅಂತ ಕಂಡಿಡಿಯೋದು ಹೆಂಗೆ ಗೊತ್ತಾ ಫ್ರೆಂಡ್ಸ್? ಅಲ್ಲಿ ಮೊಟ್ಟೆ ಇದಾವಲ್ಲ ಎಲ್ಲ ಅಲ್ಲಾಡ್ತಾ ಇಲ್ಲ ಚೆನ್ನಾಗ್ಯವ. ಅದ್ರೊಳಗೆ ಹಾಕು ಆ ಕೋಳಿ ಜೊತೆಗೆ ಅದು ಇದು ಐತೆ ಕೊಟ್ಟು ಕಳಿಸ್ತದೆ. ಇದು ಐತೆ. ಇವು ಹೊಸ್ದಾಗಿ ಇಕ್ಕಣಿತ್ತಲ್ಲ ಅದು ಆ ಮೊಟ್ಟೆ ಅನ್ಸುತ್ತೆ. ಇವನ್ 4 ಕರೆಕ್ಟ್ 4 ಇಕ್ಕಿತ್ತಲ್ಲ. ಇವು ಹೊಸ ಕೋಳಿಗಳು ಮರಿ ಮಾಡಿ ಮೊಟ್ಟೆ ನೋಡಿ ಒಂದ್ರೊಳಗೆ ಒಂದು ಯಾವ ಥರ ಹಾಕೈತೆ ಅಂತ. ನೋಡಿ ಅವೇ ಹಾಕಿರೋದು ಇದೆಲ್ಲ. ಇದು ನೋಡಿ ಇದು ಅವೇ ಹಾಕಿ ಕೂಡ್ಸಿರೋದು. ಮರಿ ಜಾಗ ಬೇಕು ಅಂತ ಚೆಲ್ಲಾಡ್ದ ನೋಡಿ ಹಂಗಾಕ. ಇವು ನೋಡಿ ಇವಾಗಲ್ಲ ಇವು ಚೆನ್ನಾಗವೆ. ಇನ್ನೊಂದು ಇವು ಒಂದು 2 ದಿನದಲ್ಲಿ ಮರಿ ಆದರೆ ಇವೆಲ್ಲ ಹೋಗೋದು ವೇಸ್ಟು. ಬನ್ನಿ ಅದರೊಳಗೆ ಒಂದು ಈಗ ಇಲ್ಲೊಂದು ಮರಿ ಮಾಡಕ್ಕೆ ಇಳಿಸಿದ್ದೀವಿ ನೋಡಿ. ಇದ್ರೊಳಗೆ ಹಾಕಿದರೆ ಇದು ಮರಿ ಆದಾಗ ಉಪ್ಬಿಟ್ಟು ಕೊಡ್ತೀವಿ. ಅವಾಗ ಮತ್ತೆ ಮರಿ ಅದ್ರೊಳಗೆ ಬಿಡೋದು. ಅದರಲ್ಲಿ ಎಷ್ಟು 6 ಮೊಟ್ಟೆ ಅವಲ್ವಾ? 6 ಮೊಟ್ಟೆ ಆಗೋದ್ರಿಂದ ಆಯ್ತು. ಇನ್ನೊಂದು 2 ಎಕ್ಸ್ಟ್ರಾ ತ. ಹಾಂ ಕೂತ್ಕೊಡಿ. ಓಕೆ. ಇವು ಕೆಟ್ಟೋಗಿದ್ದಾವೆ. ಎಲ್ಲರ ಕಡೆ ತೆಂಗಿ ಮರದ ಅಡಿಕೆ ಹತ್ಬಿಡ್ತೀವಿ. ಇದು ಮರಿ ಕುಣಿಸ್ದಾಗ ಒಂದಾರ ಮಾಡಬೇಕು. ಇಲ್ಲಾಂದ್ರೆ ಅಂತಾರೆ ಭಾಳ ದರಿದ್ರ. ಒಂದ್ಸಲಿ ನಾವು ಯಾವಾಗಲೂ ಒಂದ್ಸಲಿ ಒಂದು ಮರಿ ಹಾಕದೇನೆ ಭಾಳ ಏನಾರು ಮನೇಲಿ ಕೆಟ್ಟ ಸಂಭವಿಸ್ತದೆ ಅಂದರೆ ಒಂದು ಮರಿನೂ ಆಗಲ್ಲ ಅಂತ ಅಂತಾರೆ ಫ್ರೆಂಡ್ಸ್. ಅವಾಗ ಒಂದು ಟೈಮಲ್ಲಿ ಒಂದು ಮರಿನೂ ಮಾಡಿರಲಿಲ್ಲ. ಅದೇ ಟೈಮಲ್ಲಿ ನಮ್ಮ ಮಾವ ಡೆತ್ ಆಗಿದ್ದು ಅಲ್ವಾ? ಒಂದು ಮರಿನೂ ಮಾಡಲಿಲ್ಲ. ಅದೇನೋ ಗೊತ್ತಿಲ್ಲ. ಏನಾರು ಒಂದು ಕೆಟ್ಟದಾಗ್ತದೆ ಅಂದರೆ ಮನೇಲಿ ಒಂದು ಮೊಟ್ಟೆ ಒಂದು ಮರಿನೂ ಮಾಡಲ್ವಂತೆ. ಹಾಗೆ ಅಂತಾರೆ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಆ ಟೈಮಲ್ಲಿ ನಿಜ ನಮಗೂ ತುಂಬಾ ಕಷ್ಟ ಬಂದಿತ್ತು. ಶಿವರ ಅಪ್ಪ ಆಗಲೇ ತೀರೋಗಿದ್ದು. ನೋಡಿ ಹಿಂಗೆ ಹಾಕ್ಬಿಟ್ಟಿರ್ತೀರಿ. ಈಗ ಅವ ಎಬ್ಬರ್ಸೋದೇ ಇರೋದು. ಇವತ್ತು ತಾರ ಹೊತ್ತಂತೆ ಎದ್ದು ಅಡುಗೆ ಮನೆ
ರೆಡಿ ಮಾಡ್ಕೊಂಡು ಏನೋ ತಿಂಡಿ ಸ್ಪೆಷಲ್ ತಿಂಡಿ ಮಾಡ್ತಾವ್ರೆ ಕಣಪ್ಪ. ನಾನು ಅನ್ನ ಮಾಡ್ತಾಳೆ ಅಂದ್ಕೊಂಡಿದ್ದೆ. ಚೆನ್ನಾಗಿದ್ರೆ ಏನಾರು ಒಂದು ಮಾಡ್ಕೊಡ್ತಾನೆ ಇರ್ತಾಳೆ. ಚೆನ್ನಾಗಿಲ್ಲ ಅಂದರೆ ಮುಗೀತು. ನೋಡಿ ನೆನ್ನೆ ಬಾಳೆಗೊನೆ ಕೂದಿದಾರ ಒಂದು ಅದರಲ್ಲಿ ಒಂದು 50 ಹಣ್ಣೇನೋ 50-60 ಹಣ್ಣಿದ್ದಾವೆ. ಅಲ್ಲಿ ನೋಡಿ ಹೊಡ್ಕೊಂಡಿದ್ದಾವೆ. ಏನು ತಿಂಡಿ ರೆಡಿ ಮಾಡ್ಕೊತಾ ಇದೆಯಾ? ಚಪಾತಿ ಸೋಯಾ, ಬರೀ ಸೋಯಾ ಅಲ್ಲ, ಇದು ಅಲ್ಲಿ ಮಶ್ರೂಮ್ ತಗೊಂಡಿದ್ದೀನಿ. ಹಾಂ, ಮಶ್ರೂಮು. ಈಗ ನೆನ್ನೆ ಮಳೆ ಅಂತೈತೆ. ನೆನ್ನೆ ನಮ್ಮೂರಲ್ಲಿ ಮಳೆ ಅಂತೈತೆ ಫ್ರೆಂಡ್ಸ್. ಇನ್ನೇನಾರು ಇನ್ನೊಂದು 2-3 ದಿನ ಏನಾರು ಅಂತಾರೆ ಅಣಬೆಗಳು ಇಲ್ಲೇ ಸ್ಟಾರ್ಟ್ ಆಯ್ತವೆ. ಅಲ್ಲ ಥರ ಅಣಬೆಗಳು ಇಲ್ಲೇ ಸ್ಟಾರ್ಟ್ ಆಯ್ತವೆ. ಇನ್ನು ಅಣಬೆಗಳ್ನ ದಾರ ಬೇರಿಸಾಗೋಗಿ ಅವು ಮಗ್ಗಿನ ಚೂರು ಮಗ್ಗಾಯ್ತಿದ್ದಂಗೆ ನೋಡ್ಕೊಂಬರ್ಬೇಕು. ಅದು ಅವಾಗ ಕಣ್ಣಿಗೆ ಏನಾರು ಬಿದ್ದರೆ ಇನ್ನು ನಾಳಿಕೆ ಪಕ್ಕ. ಅವಾಗ ಇನ್ನು ಮಗ್ಗು ಬರ್ತಾಯಿರ್ತಾವಲ್ಲ ಅವಾಗ ಕಣ್ಣಿಗೆ ಬೀಳ್ಬೇಕು. ಅದ್ರ ಬೆಳಗ್ಗೆ ಮಾರನೇ ಹೋಗಿ ಕಿತ್ಕೊಂಬಂದ್ರೆ ಇನ್ನು ಚೆನ್ನಾಗಿರ್ತವೆ. ಇಲ್ಲಾಂದ್ರೆ ಏನು ಗೊತ್ತಾ, ಅವು ಮಗ್ಗಾಗಿ ಒಂಚೂರು ಅಣಬೆ ಆದಾಗ ಕಣ್ಣಿಗೆ ಬೀಳಲಿಲ್ಲ ಅಂದರೆ ಎಲ್ಲ ಉಳ್ತೋಯ್ತೆ. ಹೊಸು 2 ಡಬ್ಬು. ಅದು ಇನ್ನು ಒಂದೇ ಒಂದು ದಿನ ನಮ್ಮ ಕಣ್ಣು ಮುಂಚೆ ಬಿದ್ದಿದ್ರೆ ಅಣಬೆ ಸಾರು ಸಕ್ಕತ್ತಾಗಿರ್ತದೆ. ಈ ಸಲ ತೋರಿಸ್ತೀನಿ ಬನ್ನಿ ಎಲ್ಲರೂ. ಈ ಸಲ ಇವತ್ತು ನೆನ್ನೆ ಮಳೆ ಅಂತೈತೆ ನೋಡಿ. ನೆನ್ನೆ ಮಳೆ ಅಂತ ಒಂಚೂರು ತಂಪಾಗೈತೆ ನೋಡಿ. ನಮ್ಮ ಹೊಸ್ಗಳೆಲ್ಲ ಕೂಲಾಗಿ ನಿಂತವೆ. ಇಲ್ಲಿ ನೋಡಿ ಕೋಳಿಗೆ ಮೇವು ಹಾಕಿದ್ದೆ. ಮೊದಲು ನಮ್ಮ ಹತ್ರ ನಾವು ನಾಟಿ ಕೋಳಿ 30-40 ಸಾಕಿದ್ದು. ಆವಾಗ 2 ತಿಂಗಳು ಒಂದ್ಸಲಿ 15 ದಿನಕ್ಕೆ ಒಂದ್ಸಲಿ ಮಾರ್ತಾನೆ ಇರುವು. ಆವಾಗ ಅದೆಲ್ಲ ದುಡ್ಡು ನನಗೇನಲ್ಲ, ಸಾರಿಗೆ ದುಡ್ಡು ಅದೆಲ್ಲ. ಈಗ ನಾಟಿ ಕೋಳಿಲಿ ಒಳ್ಳೆ ಆದಾಯ ಐತೆ ಅನ್ನೋಕ್ಕೆ ಇಬ್ಬರು ನಾವು ಈ ಕಲ್ಮಣ್ ರಾಗಿ ಇದ್ರೊಳ್ಳೆಲ್ಲ ಸಿಗ್ತಾವಲ್ಲ, ಈ ರಾಗಿ ಮಿಲ್ಗಳಲ್ಲೆಲ್ಲ ಕಲ್ಮಣ್ ರಾಗಿ ತಗೊಂಬಂದು ಇಬ್ಬರಿಗೆ ನೋಡಿ ಹಾಕೋದು ಅಷ್ಟೇ. ಅದ್ರ ಜೊತೆಗೆ ಒಂಚೂರು ಅಕ್ಕಿ, ಜೋಳದ ನುಚ್ಚು ಇಂಥವು ಹಾಕ್ತೀವಿ ಅಷ್ಟೇ. ನಾವು 30-40 ಸಾಕಾಗ್ಲೂ ಒಳ್ಳೆ ದುಡ್ಡು ಆಗೋದು. ಅವರು ನಾಟಿ ಕೋಳಿನ ಇಲ್ಲಿಗೆ ಬಂದು ತಗೊಂಡೋಗೋರು. ಏನಿಲ್ಲ ಅಂದರೂ ತಿಂಗಳಿಗೆ ಒಂದು 2-3 ಸಾವಿರ ರೂಪಾಯಿ ಬರೀ ನಾಟಿ ಕೋಳಿ. ಬರೀ ತಿಂಗಳಿಗೆ ಒಂದು 30-40 ಇದ್ವಲ್ಲ, ಅವು ಬ್ಯಾಚ್ ಬರ್ತಾನೆ ಇರೋವು. ಇಂಥ ಮರಿಗಳವಲ್ಲ, ಈ ಮರಿಗಳು ಇನ್ನೂ ಮಟ್ಟಿಗೆ ಬರೋಕ್ಕೆ ಇವು ಹುಂಜ ಅನಿಸುತ್ತೆ. ಇವು ಇನ್ನೊಂದು 2 ತಿಂಗಳು ಹೋದರೆ ಸೇಮ್ ಅಲ್ಲಿ ನಮ್ಮದೊಂದು ಬಿಳಿ ಹುಂಜ ಇತ್ತಲ್ಲ, ಸೇಮ್ ಹಂಗೆ ಆಯ್ತವೆ. ಏನು ಒಂದು 450 ರೂಪಾಯಿ, ನಮ್ಮ ಕಡೆ 450 ರೂಪಾಯಿ ಕೆಜಿ ನಡೀತೈತೆ. ಆಮೇಲೆ ಯಾರು ದೇವ್ರು ಮಾಡೋರಿದ್ರೆ ಮೊಟ್ಟೆ ಕೋಳಿ ಇವೆಲ್ಲ ತಗೊಂಡೋಗ್ತಾರೆ. 450 ರೂಪಾಯಿ ಕೆಜಿ ತಗೊಂಡೋಗ್ತಾರೆ. ಇಲ್ಲೇ ಬಂದು ಅವ್ರು ಇಲ್ಲೇ ಹುಡುಕತ್ತಾರೆ. ಮೊಟ್ಟೆಗಳು ಡಿಮ್ಯಾಂಡ್ ಜಾಸ್ತಿ ಇಲ್ಲಿ. ಆದರೆ ನಮ್ಮ ಹತ್ರ ಏನಪ್ಪ ಅಂತಂದ್ರೆ ಈ ಗುಳ್ಳೆಂದರಿ, ಕೀರ, ಇದ್ರ ಕಾಟ ಇವು ಸ್ವಲ್ಪ ಪಾವುಗೋಳಿ ಆಗಂಗಂಟ ನಾವು ಸ್ವಲ್ಪ ಕಷ್ಟ. ಅಲ್ಲಿವರೆಗೂ ಪಾವುಗೋಳಿ ಆಗಂಟ ನೀಟಾಗಿ ನೋಡ್ಕೊಬಿಟ್ರೆ ನಾಟಿ ಕೋಳಿಯಲ್ಲಿ ಒಳ್ಳೆ ಆದಾಯ ಐತೆ. ನಾನೇನಾರ ಅಕಸ್ಮಾತ್ ಇಲ್ಲೇನಾರ ನಾನು ಇಲ್ಲೇ ಮನೆ ತನ್ನೇ ಸಟ್ಲಾದ್ರೆ ಮಾತ್ರ ಇಲ್ಲ ಒಂದು ನಾಟಿ ಕೋಳಿ ಫಾರಮ್ನೇ ಮಾಡಿಬಿಟ್ಟು ತಾರನ್ನ ಮೇಯ್ಸಕ್ಕೆ ಬಿಟ್ಬಿಡ್ತೀವಿ. ಈಗಲೂ ಅಷ್ಟೇ ತಾರನ್ನ ನಾಟಿ ಕೋಳಿ ಎಲ್ಲ ನೋಡೋದು ದುಡ್ಡೆಲ್ಲ ಏನೇನು ನಾವು ನಾಟಿ ಕೋಳಿಲಿ ಬಂದರೂ ಅಷ್ಟೇ ಅವಳಿಗೆ ಕೊಡ್ತೀನಿ. ಕೊಟ್ಟಾದ್ಮೇಲೆ ನಾನು ಇಸ್ಕೊತೀನಿ. ಈಗ ಕೋಳಿ ಕೊಡೋರು ನಾವು ಹೆಂಗೆ ಮಾಡ್ತೀವಿ ಗೊತ್ತಾ, ಸುಮ್ಮನೆ ನನ್ನನ್ನು ಕೇಳ್ತಾರೆ, ನನಗಾದರೆ ದುಡ್ಡು ಕೊಡಲ್ಲ ಅವರು. ಈಗ ಪರಿಚಯ ಇರ್ತಾರೆ ಅಂದ್ಬಿಟ್ಟು ಅದಕ್ಕೆ ನಮ್ಮ ಹೆಂಗಸ್ರದ್ದು ಹೆಸ್ರು ಹೇಳ್ಬಿಡ್ತೀನಿ. ಅವ್ರಿಗೆ ಹೆಸ್ರು ಹೇಳ್ಬಿಟ್ಟು ಅವಳಿಗೆ ಇಸ್ಕೊಟ್ಬಿಡ್ತೀನಿ. ಇಲ್ಲ ನಾಟಿ ಕೋಳಿನ ಯಾರೊಬ್ರು ಸಾಕ್ಬೇಕು ಅಂದ್ರೂ ಸಾಕಿ. ನಾಟಿ ಕೋಳಿಲಿ ಒಳ್ಳೆ ಆದಾಯ ಐತೆ. ಅಷ್ಟೇನು ಖರ್ಚು ಬರೋಲ್ಲ ಇವಕ್ಕೆಲ್ಲ. ಹೊರಗಡೆ ಇದ್ರು ಅಂತೂ ಖರ್ಚೇ ಬರೋಲ್ಲ. ಯಾವಾಗಲೂ ಒಂದ್ಸಲ ನೋಡಿ ಕಲ್ಮಡ್ರಾಗಿ ಹಾಕಿರೋದು ತಿಂತವೆ. ಇಲ್ಲಿ ಬರೀ ಹಸ್ರು ಎಲ್ಲ ಇರ್ತಾವಲ್ಲ ನೋಡಿ, ಇಂಥ ಹಸ್ರುಗಳನ್ನೆಲ್ಲ ಅವೇ ಕಟ್ ಮಾಡ್ಕೊಂಡು ತಿನ್ಕೋತವೆ. ನಾಟಿ ಕೋಳಿ ಒಳ್ಳೆ ಆದಾಯ ಐತೆ. ಮುಂದಿನ ದಿನಗಳಲ್ಲಿ ಅಪ್ಪರ ನಾಟಿ ಕೋಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈರುಳ್ಳಿ ರೆಡಿ ಆಯ್ತಾಯಿದ್ದು. ಒಂದು ಪ್ಯಾಕೆಟ್ ತಗೊಂಡಿದ್ದೆ. ಪ್ಯಾಕೆಟು 50 ರೂಪಾಯಿ. ಪ್ಯಾಕೆಟ್ 50 ರೂಪಾಯಿ ಬೀಳುತ್ತೆ. ಇದರಲ್ಲಿ ಎಷ್ಟು ಪೀಸ್ ಕೊಟ್ಟಿರ್ತಾರೆ? ಒಂದು 12 ಪೀಸು ಕೊಟ್ಟಿರ್ತಾರೆ ಅಷ್ಟೇ. ಉದಾಗಿದೆ. ಇಲ್ಲಿ ಖಾರಕ್ಕೆ ರೆಡಿ ಆಯ್ತೈತೆ. ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇವೆಲ್ಲವ ಮೆಣಸು, ಕಾಯಿ ತುರಿನೂ ಹಾಕಿ. ಈಗ ಚಪಾತಿಗೆ ಇದೆ ಅಚ್ಕಾರದ ಪುಡಿ. ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಅಚ್ಕಾರದ ಪುಡಿ ಹಾಕಿಲ್ಲ. ಹಸಿರು ಮೆಣಸಿನ್ಕಾಯಿ ತಾಂಬಂದಿರಲ್ಲ, ಖಾಲಿ ಆಗೋಗಿದ್ದು. ಇದನ್ನ ಹಾಕಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಈ ಸೋಯಾ ಇದೆಯಲ್ಲ ಅದನ್ನು ಬಿಸಿನೀರಿಗೆ ಹಾಕ್ಬೇಕು. ಬಿಸಿನೀರಿಗೆ ಹಾಕ್ಬಿಟ್ಟು ಇದು ನೋಡಿ ಬಿಸಿನೀರು ರೆಡಿ ಆಗೈತೆ. ಬಿಸಿನೀರು ಮಳ್ತೈತೆ. ನೆನ್ನೆ ಮಳೆ ಹೋಯ್ತಲ್ಲ ಸ್ವಾಗೆ ಇದು ಎಲ್ಲ ನೆಂದ್ಬಿಟ್ಟವೆ. ಹೆಂಗೋ ಒಂದು 2-3
ಇದ್ದು ನೋಡಿ ಇಲ್ಲೆಲ್ಲ ಒಲೆ ಎಲ್ಲ ಕಿತ್ತೋಗ್ಬಿಟ್ಟೈತೆ. ನಾಳೆಗೆ ಇದು ಮಾಡಬೇಕು, ಒಂದು ಸ್ವಲ್ಪ ಸಗಣಿಲಿ ಸಾರಿಸಿ ಸ್ವಲ್ಪ ಮಣ್ಣು ಹೊಡೆದು ನೀಟಾಗಿ ಮಡಿಕೋಬೇಕು. ಒಲೆ ಪೂರ್ತಿ ಡ್ಯಾಮೇಜ್ ಬಿಟ್ಟೆ. ಈಗ ಹಿಂದ್ಗಡೆ ಮುಚ್ಚಿರೋದ್ಕಂತೂ ಒಲೆ ಸಖತ್ತಾಗಿ ಉರಿತದೆ. ಅಲ್ಲಿ ಇದು ಸೌದವಂತೂ ಚೆನ್ನಾಗಿ ಒಣಗಿದ್ರಂತೂ ಇನ್ನೂ ಚೆನ್ನಾಗಿ ಉರಿತದೆ. ಏನು ನೋಡ್ತಾ ಇಲ್ಲ ಹಂಗೆ ಒಲೆ ಕೆಟ್ಟೋಯ್ತೆ. ಗೊಂಬೆ ಎಣ್ಣೆ ನೆಕ್ಕಿದ್ಲು ಅದೇ ನಾನು ಅದಕ್ಕೆ ಅಡುಗೆ ಮಾಡ್ಬೇಕಾದ್ರೆ ದಡಿಗೆ ಬಿಡ್ಕೊಬೇಡ ಕಣಪ್ಪ ಅನ್ನೋದು. ಎಣ್ಣೆ ನೆಕ್ಕಿ ಎಷ್ಟು ಅದಕ್ಕೆ ಒಂದು ಬಾಟ್ಲಿಗೆ ಆದಂಗೆ ಉಯ್ಕ ಮಾಡಿ ಇಕ್ಕಬೇಕು. ನಾನು ಈಗ ಬಿಟ್ಕೊಂಬಂದಿದ್ದು ಇದಕ್ಕೆ ಚಪಾತಿ ಅರಿಯಕ್ಕೆ ಅಂತವ. ಹಾಂ ಈಗ ನೋಡಿತ್ತು ಸರಿ ಆಯಿತು, ನೋಡಿಲ್ಲ ಅಂದರೆ ಹಾಳು ನೋಡಲ್ಲ ಲಜ್ಜ ನೆಕ್ಬಿಟ್ಲ. ಅದು ಬೇಡ ಬಿಡು, ಬೇರೆದು ಇದು ಮಾಡ್ಕ. ಅತ್ತಾಗ ಯಾವ್ದಕ್ಕಾರ ಬೇರೆದು ಮಡಿಕ. ಅದು ಅಡುಗೆ ಮಾಡ್ಬೇಕಾದ್ರೆ ಬಿಟ್ಕೊಬೇಡ ಕಣ ಅಂತ ಹೇಳಿದ್ರೆ ಕೇಳಲ್ಲ ನೀನು. ಚೋ ಅಂತ ಅವ್ಳು ಕೇಳ್ತಲ್ಲ, ಒಂದು ಒದೆ ಬಿಡಬೇಕು. ಮಕ್ಳು ಹಠ ಮಾಡಿದ್ವಿ ಬಿಡ್ತೀವಲ್ಲ, ಹಂಗೆ ಒಂದು ಒದೆ ಬಿಟ್ರೆ ಆಗ ಗೊತ್ತಾಯ್ತದೆ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ನಾವು ಹೋಗ್ಬಾರ್ದು ಅವ್ರು ಅಂತ ಗೊತ್ತಾಯ್ತದೆ. ನೀವು ಹೊಡೆಯಲ್ಲ, ಹೊಡೆದ್ರೆ ಎಲ್ಲಿ ಮನೆ ಕತ್ತಳಂತ ಹೊಡೆಯಲ್ಲ. ಹಂಗಾಗಿ ಅವಳಿಗೆ ತಿಗ ಹಟ್ಟದ ಮ್ಯಾಕೆ ಹೋಯ್ತದೆ. ಅದು ಎಣ್ಣೆನೂ ನೆಕ್ಬಿಟ್ಲಲ್ಲ ಅಂತವ. ಅದು ಏನು ಹಾಲು ಅನ್ಕಂಡ್ಲ ಗೊತ್ತಾಗಲ್ವಾ? ಹೊಟ್ಟೆ ಕ್ಲೀನ್ ಆಗಲಿ ಅಂತ ನೆಕ್ಕಳೆ ಬಿಡು. ಅದು ಹಾಕ್ಬಿಟ್ಟು ಬೇರೆ ಇನ್ನೇನು ಮಾಡ್ತೀಯ. ಕ್ಲೀನ್ ಆಯ್ತು ತಡಿ, ಹೊಟ್ಟೆ ಚೆನ್ನಾಗಿ. ಈ ಸಲ ಜಾಸ್ತಿ ಕೊಟ್ರೆ 100 ರೂಪಾಯಿಗೆ ಎಷ್ಟು ಕೊಟ್ಟಾರ ನೋಡು. ಅವು ಮರುಗಳು ಈಗ ಬಂದು ಅವೆಲ್ಲ ದೊಡ್ಡವೆಲ್ಲ ತಿನ್ಕೊಂಡ್ಮೇಲೆ ಈಗ ಬಂದೆ. ನಿನಗೆ ಗೊಂಬೆ ಇದಿಗಳನ್ನೆಲ್ಲ ರೆಡಿ ಮಾಡ್ತಾಳೆ ನಿನಗೆ ಹೊಡ್ಸಕ್ಕೆ, ನನಗೆ ಹೊಡ್ಸಕ್ಕೆ. ಅಲ್ಲಿ ಹೋಗಿ ಕೂಗ್ ತಗೊಂಡ್ರಲ್ಲ ಕೊಡ್ಕೆಗೆ. ಹಾಂ ಕರಿತಾವಳೆ ಬರ್ರಿ ಹೊಡೀರಿ ಹೋಗಿ ಅಂತಾವ. ಬರ್ರಿ ಅಂತ ಎಲ್ಲಾರನ್ನೂ ಗುಡಿ ಹಾಕಂಗೆ ಕೂಗ್ ತಗೊಂಡ್ರೆ ಅವು ಚೀಲದ ಮೇಲೆಲ್ಲ ಓಡಾಡ್ತಾನೆ. ಏನು ಮಾಡ್ತಾಳೆ ಅಂತ ನೋಡ್ದಲ್ಲ, ಚೀಲದ ಮೇಲೆಲ್ಲ ಓಡಾಡಿ ರೆಡಿ ಆಯ್ತಾ ಕುಂತವೆ. ಏನು ಬುದ್ಧಿ ಕೊಟ್ಟ ನೋಡಕ್ಕೆ. ನೋಡಿ ಅಣಬೆ ಎಲ್ಲ ರೆಡಿ ಆಯ್ತೈತೆ. ಈ ಸಲ ಜಾಸ್ತಿ ಪ್ಯಾಕೆಟಲ್ಲಿ ಜಾಸ್ತಿ ಕೊಟ್ಟವ್ರೆ ಅನಿಸುತ್ತೆ. ಅವೆಲ್ಲ ಸಣ್ಣ ಅನಿಸುತ್ತೆ, ಸಣ್ಣ ಇರೋದ್ರಿಂದ ಹಂಗೆ ಕಾಣ್ತಾವೆ. ನೋಡಿ ಬಿಸಿಲು ಮಾಡ್ತೈತೆ. ಇದು ಮಾಡು. ಸೋಯಾ ಬಿಸಿನಿಗೆ ಹಾಕತ್ತಾ ಇದ್ದೀವಿ. ಸಾಕ್ಬಿಡು, ಹಾಕಿ ನಂಚೂರು ಜಾಸ್ತಿ ಆಯ್ತಾವು. ಬಿಡು ಸಾಕು. ಬಿಸಿನೀರಿಗೆ ಹಾಕಿ ಪಂಜಿ ಹೇಳ್ಕೊಂಡಂಗೆ ಅಳ್ಕತ್ತವ್ರಿ. ಸೋಯಾ ನೋಡಿ ಅರೆ ಎಷ್ಟು ಟಪ್ಪ ಆಗದೆ. ಇವಾಗ ಗುಂಡ್ತಾರೆ. ಅಯ್ಯೋ ಜಾಸ್ತಿ ಆದ ಅನಿಸುತ್ತೆ. ಸಣ್ಣ ಇದ್ದಾಗ ಕಾಣಿಸ್ಲಿಲ್ಲ ನೋಡಿ, ಜಾಸ್ತಿ ಆದ ಅನಿಸುತ್ತಪ್ಪ. ಇಷ್ಟೊಂಥರ ಹಾಕಿದ ಇಷ್ಟೊಂಥರ ಆದ್ವಲ್ಲ. ಅಣಬೆಗಿಂತ ಅವೇ ಜಾಸ್ತಿ ಅದು. ಎಣ್ಣೆ ರೇಟ್ ನೋಡಿದ್ರೆ ಅಷ್ಟೊಂದು ಐತೆ. ನಮ್ಗೆ ಒಮ್ಮೆ ಒಂದು ಬಟ್ಲೇನೆ ಒಂದು ತೆಗೆದ್ಮೇಲೆ ಬಿಟ್ಟೆ ಓಡ್ಬಿಟ್ಟು ಅದೇನು ಟೇಸ್ಟ್ ಆಯ್ತು. ಕರ್ಕೊಂಬತ್ತೀನಿ ಸೈಡಲ್ಲಿ ಇಟ್ಟಿದ್ನ ಇಲ್ಲಿ ಬಂದ್ಬಿಟ್ಟು ಟೇಸ್ಟ್ ಆಯ್ತು ಅಂತಲ್ಲ, ಏನೋ ಇಕ್ಕೋರಂತ ನೆಕ್ಕಂದ್ರೆ ನೋಡೆಲ್ಲ ಕತ್ತಿಗೆ ಸೈಡ್ಗೆ ಮಾಡ್ಬಿಟ್ಟಿದ್ದೀವಿ. ಅದು ಅಷ್ಟೇ ಹುಷಾರಿಲ್ಲ. ದೊಡ್ಡ ನಮ್ಮ ಹೊಸ್ಕೊಡೆಲ್ಲ ನೆನ್ನೆ ಚೆನ್ನಾಗಿ ಮಾಡೇ ಓದಿರೋದಕ್ಕೆ ಇವತ್ತು ತಂಪಾಗಿ ನಿಂತೆ. ಅಷ್ಟೇ ಏನಮ್ಮ, ಅಷ್ಟೇ ಹುಷಾರಿಲ್ಲ. ನೋಡಿದ್ದು ಸರಿ ಆಯಿತು. ಅವು ತಿನ್ನಬಾರ್ದು. ಅಷ್ಟೇ ನಾನು ಏನು ಮಾಡ್ತೀಯ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೈತೆ. ಸ್ವಲ್ಪ ಅಕ್ಕಿ ಪುಡಿ, ಅಣಬೆ ಎಲ್ಲ ಸೋಯಾ ರೆಡಿ ಆಯಿತು.
ಎಷ್ಟು ಸುಡ್ತದೆ ಇಲ್ಲ ತಣ್ಣೀರು ಮತ್ತೆ ಹಾಕತ್ತಿದಿಲ್ಲ. ಸುಟ್ಟೋಗ್ತವೆ. ಅವು ಹಿಂಗೆ ಹಾಕ್ಬೇಕು, ಯಾಕೆ ಅಂತಂದರೆ ರಸ ಎಲ್ಲ ಬೇರೆದು ಈ ಮಸಾಲೆ ಹಾಕಿರ್ತೀವಲ್ಲ ಅದಕ್ಕೆ ಹಿಂಗೆ ಬೂಟ್ ಹಾಕ್ತಿರೋದು. ಇಲ್ಲಾಂದ್ರೆ ಹಂಗೆ ಹಾಕಿದಾಗ ಇಲ್ಲಿ ನಾವು ಬಾಂಡ್ಲಿಗೆ ಹಾಕಿರ್ತೀವಲ್ಲ ಆ ಮಸಾಲೆ ಅದಕ್ಕೆ ಇಟ್ಕೊಳ್ಳಲ್ಲ. ಈ ಹಿಂಡಿ ಹಾಕಿದರೆ ಆ ಮಸಾಲೆಗಳು ಹಾಕಿರ್ತೀವಲ್ಲ ಅದನ್ನು ಹಂಗೆ ಹೀರ್ಕೊಳ್ಳುತ್ತೆ, ಅವಾಗ ತಿನ್ನೋಕೆ ಚೆನ್ನಾಗಿರ್ತದೆ. ಯಾಕೆ ಒಂದಿನ ಓದ್ತಂತ ಅಣಬೆ ಸೋಯಾ ಏಯ್ ಕೋಳಿಗಳು ಇದು ಮಾಡ್ತಾವಲ್ಲ ಇಲ್ಲಿ ಈ ಥರ ಸೆಡ್ರದಕ್ಕೆ ಕೀರ್ಗಳು ಎಲ್ಲಿ ಬರ್ತಾವೆ ಅಂತಲೇ ಗೊತ್ತಾಗಲ್ಲ. ಆದರೆ ಮರಿಗಳಿಗೆ ಅನುಕೂಲ, ಯಾಕೆಂತಂದರೆ ಈ ಹದ್ದು ಬರುತ್ತಲ್ಲ, ಹದ್ದು ಬಂದಾಗ ಸೆಡ್ರೊಳಗೆ ಹೋಗಿ ಹೊತ್ಕೊಬಿಡ್ತವೆ, ಆವಾಗ ಹದ್ದಕ್ಕೆ ಸಿಗಲ್ಲ. ಒಂದ್ಸಲ ಸೆಡ್ರು ಅನುಕೂಲ ಐತೆ, ಒಂದು ಕಡೆ ಕೀರದಿಂದ ಅನಾನುಕೂಲ ಐತೆ. ಏನು ಮಾಡೋಣ, ತಾಯಿ ಕೋಳಿ ದುಡ್ಡು ನಾಟಿ ಕೋಳಿ ದುಡ್ಡು ಮಾತ್ರ ಬೇಕು ಅಂತಲೇ. ನೋಡಿ ಅಷ್ಟು ನೀರು ಹಿಂಡಿ ಹಾಕಿದ್ಯಾ, ಮತ್ತೆ ನೀರು ಬಿಟ್ಕೊಂಡೈತೆ. ಜಾಸ್ತಿ ನೀರು ಹಾಕೋಬೇಡಿ, ನೀರು ಬಿಟ್ಕೊಂಡೈತೆ. ಈಗ ರುಬ್ಬಿರೋ ಮಸಾಲೆನ ಹಾಕ್ತಿದ್ದೀನಿ. ಅದಕ್ಕೆ ಜಾಸ್ತಿ ನೀರೇನು ಹಾಕ್ಬೇಡ. ಉಸರೇ ಜಾಸ್ತಿ ನೀರಾಗ್ಬಿಟ್ಟು ಒಂಚೂರು ತೆಳ್ಳಗಾಗ್ಬಿಟ್ಟಿದೆ ನೋಡಿ. ಇಷ್ಟರಲ್ಲೇ ಇದಾಗಲಿ, ಸುಮ್ಮನೆ ಒಂಚೂರು ಅಳ್ಳಾಡ್ಸ್ಬಿಡ್ಬೇಕು ಸಾಕು. ಇದೇನು ಮಶ್ರೂಮ್ ಸೋಯಾಬೀನ್ ಏನು ಜಾಸ್ತಿ ಬೇಯೋಂಗಿಲ್ಲ, ಹಂಗಾಗಿ ಲೈಟಾಗಿ ನೀರಿದ್ರೆ ಸಾಕು ಅನಿಸುತ್ತೆ. ಹೊಸಲಿ ಒಂದು ಸ್ವಲ್ಪ ಜಾಸ್ತಿ ನೀರಾಗ್ಬಿಟ್ಟು ಚಪಾತಿಗೆ ತೀರೇದಾಗೋಯ್ತು ನೋಡಿ. ಎಲ್ಲ ಹಾಕೈತೆ, ಒಂದು 2 ಕುದಿ ಹತ್ತಿಸ್ಕೊಳಮ್ಮ. ರುಚಿಗೆ ಕಮ್ಮಿನೇ ಹಾಕಮೇಲೆ ಮೊದಲೇ ಸೋಯಾ ಅಣಬೆಯಲ್ಲಿ ಇದು ಉಪ್ಪು ಜಾಸ್ತಿ ಆದ್ರೆ ತಿನ್ನೋಕ್ಕಾಗಲ್ಲ. ಆಮೇಲೆ ನೀನು ಎಲ್ಲ ಮುಂದೆ ನಿಂತ್ಕೊಂಡು ಹೇಳ್ಕೊಡ್ಬೇಕಪ್ಪ ಅಡುಗೆ. ಇದು ನಾನೇ ಮಾಡಿದ್ರೆ ಆಗಲ್ವೇನಪ್ಪ. ಚಪಾತಿ ಅರಿಯಪ್ಪ ಮಾಡ್ಕೊಳಪ್ಪ. ಚಪಾತಿ ದೋಸೆ ಬಿಡೋದೇ ಆಲ್ರೆಡಿ ಚಂದನ, ನಿನ್ನೇನೋ ಚಪಾತಿ ಬಿಟ್ರೆ ಅಷ್ಟೇ. ನೋಡ್ಲಿ ಆಗಿದ್ರು ನೋಡು, ಅದೇನು ಇದ್ರ ಮಟನ್ ಬೇಯಿಸ್ತಾ ಇದೆ ನನಗೆ. ಗ್ರೇವಿ ಹೆಂಗೆ ಬಂದೈತೆ ಅಂದರೆ ಫ್ರೆಂಡ್ಸ್ ನೋಡಿ, ಚಪಾತಿಗಂತೂ ಒಳ್ಳೆ ಇದು ಚೆನ್ನಾಗಿ ಬಂದೈತೆ. ಚಿಕನ್ ಸುಕ್ಕ ಇದ್ದಂಗೆ ಐತಿ. ಸಾರಿ ಇವತ್ತು ಗುರುವಾರ ಅನ್ಬಾರ್ದು ನೋಡಿ, ಹಂಗೆ ಐತಿ. ಎಲ್ಲ ಮುಚ್ಚಿದ ಮೇಲೆ ಕೊಡಿಲಿ ಮಸಿಬಿಟ್ಟೆ ಇದ್ರ ಹಾಕಿ ಮುಚ್ಚಿಬಿಡು. ಮುಚ್ಚಿಬಿಟ್ಟು ಹಿಂಗೆ ಸೈಡ್ಗೆ ಎತ್ತಿಬಿಟ್ಟು ತಿಂತಾರೆ ಕೊಡು. ಹುಷಾರು, ಇದಾಗೈತೆ. ಅದು ಹಂಗೆ ಇಟ್ಕೊಬಿಡ, ಅವು ಮುರ್ಕೊಂಬಿಡ್ತವೆ. ಆ ಕಡೆ ಇಟ್ಕೋಬೇಕು. ಇಟ್ಬಿಟ್ಟು ಈಗ ಹಂಚಿರ್ತವೆ. ಮತ್ತೆ ನೆನ್ನೆ ಕಡೆಗೆ ಆಡ್ಕೊಂಬಂದಿತ್ತಿಲ್ವಾ? ನೆನ್ನೆ ಬಂದಿರಲಿಲ್ಲ. ಏಕೆ ನೆನ್ನೆ ಬಂದಿರಲಿಲ್ಲ ಗೊತ್ತಿಲ್ಲ, ಯಾಕೆ ಬಂದಿರಲಿಲ್ಲ ಗೊತ್ತಿಲ್ಲ. ನಿಂತಲ್ಲ ನಮ್ಮ ಮಾವ ಇದ್ದಾಗ ಪಾಪ ನಮ್ಮ ಮಾವನೇ ಆಡು ಮೇಯಿಸೋದು. ಇವಾಗ ನಮ್ಮ ಅತ್ತೆಗೆ ಎಷ್ಟೇ ಹೇಳ್ತೀವಿ ಬಂದು ಇದ್ಬಿಡು ಇಲ್ಲೇ ಅಂತ ಅಂದ್ಬಿಟ್ಟು ಕೇಳೋದಿಲ್ಲ. ಹೊಟ್ಟೆ ಉರಿತದೆ ಆಡು ಮೇಯಿಸೋದು ನೋಡಿದ್ರೆ. ಅವು ಅದರಿಂದೆ ಒಸಿ ಸುತ್ತಬೇಕ ಪಾಪ. ಈ ಬಿಸಿಲು ಎಲ್ಲ ಕಲ್ಲು ಮಣ್ಣು ಅಂದಲೇ ಸುತ್ತಳಿತದೆ. ಅದಕ್ಕೆ ಬಂದಿಲ್ಲೇ ಇರವ ಅಂತಂದ್ರೆ ಇರು ಸಾಕಂತ ಅಂದ್ರೆ ಇರಲ್ಲ, ಕೇಳಲ್ಲ. ಅವರು ಆಗ್ಲಿಂದ ಗೆದರು ನೋಡಿದ್ರಲ್ಲ, ಏನೋ 3 ರೂಪಾಯಿ ಕೂಲಿಂದ ಗೆದರು. ಅವರು ಕುಂತ್ಕೊಂಡಕ್ಕೆ ಇಷ್ಟಪಡಲ್ಲ. ಅವರು ಇದ್ ಮಾಡಿದ್ರು. ಇವಾಗ ಕುತ್ಕೊಂಡು ತಿನ್ನೋ ಟೈಮ್ ಅವ್ರದ್ದು. ನಾವು ಹಂಗಾರು ಇಲ್ಲಿಗೆ ಬಂದಾಗೆಲ್ಲ ಅಂತೀನಿ ನಾನು ಹೊಸಿ ಹೇಳಲ್ಲ, ಬಾ ಎಲ್ಲ ಯಾಕೆ ಕಟ್ಕೊಂಡು ಎಳ್ದಾಡ್ತೀಯ, ಆಡೆಲ್ಲ ಎಲ್ಲ ಮೇಯ್ಸೋದು ಬಂದು ಹೆಂಗ ಉಣ್ಕೊಂಡು ನೆಮ್ಮದಿಯಾಗಿರು. ನಮ್ ಜೊತೆ ಏನಿಲ್ಲ ಫ್ರೆಂಡ್ಸ್, ನಮ್ ಜೊತೆ ಒಬ್ರು ಈಗ ನಮ್ಮ ಅಪ್ಪನ ಇರು ಅಂತೀನಿ, ನಮ್ಮ ಅಪ್ಪನೂ ಇರಲ್ಲ. ಇವ್ರು ಏನೂ ಮಾಡೋದ್ ಬೇಡ, ಹಿರಿಯರೊಬ್ರು ಮಲ್ಲಿದ್ರೆ ಮಾರ್ಗದರ್ಶಿ ಆಗಿ ಒಂದ್ ಸ್ವಲ್ಪ ಏನೋ ಒಂದು ಹೇಳ್ಕಂಗ ಇರ್ತಾರೆ ಅಂತ ನಮಗೂ ಆಸೆ. ಕೆಲಸ ಮಾಡೋದ್ ಬೇಡ ನನ್ನ ಹತ್ರವ. ಚೆನ್ನಾಗಿ ಬಂದು ತಿನ್ಕೊಂಡ್ ಉಣ್ಕೊಂಡ್ ಹಂಗಲ್ಲ ಹಿಂಗೆ ಅಂತ ಬುದ್ಧಿ ಹೇಳ್ಕೊಂಡಿದ್ರೆ ನಂಗೆ ಅಷ್ಟೇ ಸಾಕು. ನನ್ಗೆ ಚೆನ್ನಾಗಿ ಸಾಕತ್ತೀನಿ. ಆದ್ರೆ ಅವರು ಈ ವಯಸ್ಸಲ್ಲೂ ಆಡ್ ಮೇಯ್ಸಕ್ ಹೋಯ್ತಾರೆ ನೋಡಿ. ನಾಯಿಗಳು ಅವತ್ತು ಒಂದು 5 ನಾಯಿಗಳೇನೋ ಕೆಡಿಕೊಂಡ್ಬಿಟ್ಟು ಅವೇನಾರು ಆಡ್ಗಳು ಬಿಟ್ಟು ಮನುಷ್ಯರ ಮೇಲೆ, ಮನುಷ್ಯರ ಮೇಲೂ ಬೇಕಾದ್ರೆ ನೆಗೆದು ಬಿಡ್ತವೆ. ಅವರು ಇದು ಮಾಡಲ್ಲ, ಏನು ಮಾಡ್ತೀಯ. ನಾನು ಎಷ್ಟೋ ಸಲ ಕರೆದಿದ್ದೀನಿ ಇದಕ್ಕೆ. ಅಲ್ಲಿ ಈಗ ನಮ್ಮ ತಮ್ಮನಿಗೆ ಒಂದು ಪಾಪ ಆಗಿದೆಯಲ್ಲ, ಅದು ಪಾಪನ ಚೂರು ಕೈ ಹೆಜ್ಜೆ ಹಾಕಂಗಾಗಲಿ ಬರ್ತೀನಿ ಅಂತ ಅಂದೈತೆ. ನೋಡೋದು ಇಲ್ಲ ಬರುತ್ತೆ ನಮಗೆ ಅಂತಂದ್ರೆ ಒಂದು ಪಾಪ ಬಿಟ್ರೆ ಬರುತ್ತೆ. ಅದು ಏನು ಮಾಡ್ತೀಯ, ಅಲ್ಲಿ ಪಾಪ ಆಯ್ತಲ್ಲ ಅಂದ್ಬಿಟ್ಟು ಅದು ನೋಡ್ಕೊಂಡು ಸುಮ್ಮನೆ ಐತೆ. ಇಲ್ಲೂ ಬರೋಕ್ಕೆ ಆಸೆ ಬರುತ್ತೆ. ತಾರ ಮುಂದೆ ಅಂತಂದರೆ ಬಾಣ್ತಾರ ಮಾಡೋಕೆ ಇನ್ನೇ ಬರ್ತಾರೆ. ಮೂನೇ ತಗೊಂಡ್ಬರ್ಬೇಕು.
ಈಗ ಅಂತಾರೆ ಬತ್ತ ಕಾಣಲ್ಲ ಎಂತ ಹಿರಿ ಮಗ ಬಿಟ್ಬಿಡ್ತಾರೆ ಹಿರಿ ಮಗ ಇರೋ ಸೊಸೆನೆ. ನೀನು ಅಂದರೆ ಎಂಥದ್ದು ಎತ್ಕೊಡು ಮೂಗು ಚೆನ್ನಾಗಿರಲ್ಲ ಕಾಲು ಕೈ ಚೆನ್ನಾಗಿರ್ಬೇಕಲ್ಲೇ ಎತ್ಕೊಂಡು ಓಡಾಡಲಿ. ಅವಾಗೆಲ್ಲ ನಮ್ಮವ್ವ ನಮ್ಮ ಸಾಕೋಕ್ಕೆ ಎಷ್ಟು ಕಷ್ಟಪಟ್ಟೈತೆ ಗೊತ್ತಾ. ಆವಾಗ ನಮ್ಮಪ್ಪ ಮೊದಲೆಲ್ಲ ಹೇಳ್ತಿದ್ದು ಮೊದಲು ಕುಡಿತಿರ್ಲಿಲ್ಲ ಅಂತ, ಆಮೇಲೆ ಕುಡಿಯೋ ಚಟ ಜಾಸ್ತಿ ಆದಮೇಲೆ ನಮ್ಮ ಅವ್ವನ್ನ ಇಟ್ಕೊಂಡೆಲ್ಲ ಹೊಡೆದಾಕ್ಬಿಡೋದು ಪಾಪ. ಅವಾಗ ತುಂಬಾ ಕಷ್ಟಪಟ್ಟು ನಾನ್ ನೋಡಿರೋ ಮಟ್ಟಿಗೆ ನಾನು ಇವ್ರು ಇಲ್ಲೇ ಸ್ಕೂಲಿಗೆ ಹೋಯ್ತಿದ್ದು, ಊರಲ್ಲೇ ಸ್ಕೂಲಿಗೆ ಹೋಯ್ತಿದ್ದು ಸಖತ್ತು ನೋಡಿದೀನಿ. ಇದು ಅವಾಗೆಲ್ಲ ಮಡ್ಕೆಗಳನ್ನ ಏನೋ ಹಿಂಗೆ ಕೈಲೇ ಗುದ್ದು ಹೊಡೆದಾಕ್ಬಿಡೋದು. ಆಮೇಲೆ ಅಡುಗೆ ಮಾಡ್ತಿದ್ರೆ ಅದು 10 ಗಂಟೆ ರಾತ್ರಿ 11 ಗಂಟೆ ರಾತ್ರಿಯಲ್ಲಿ ಮಕ್ಳು ಹಸ್ಕೊಂಬನಿಕತ್ತವಲ್ಲ ಅಂದ್ಬಿಟ್ಟು ನಾವು ನಮ್ಮ ತಾತ ಮನೆ ಇತ್ತು, ನಮ್ಮ ಅಪ್ಪ ನಾವು ಚೂರು ಕುಡ್ದು ಗಲಾಟೆ ಮಾಡಿದಕ್ಕೆ ಓಡ್ಬಿಡುವು. ಅವಾಗ ಒಂದು 10 ಗಂಟೆ 11 ಗಂಟೆ ಆಗಿರೋದು. ಅವಾಗ ಗಲಾಟೆ ಎಲ್ಲ ತಣ್ಣಗಾಗಿ ನಮ್ಮವ್ವ ನಿಧಾನಕ್ಕೆ ಒಲೆ ಎದ್ದು ಒಲೆ ಕಚ್ಚಕ್ಕೆ ಹೋಗೋದು. ಆವಾಗ ಮತ್ತೆ ಎಚ್ಚರಿಕಾಗ್ಬಿಟ್ರೆ ಒಲೆ ಒಳಿಕೆ ನೀರು ಊದ್ಬಿಡೋದು. ಆಮೇಲೆ ಇಟ್ಕೊಂಡೆಲ್ಲ ಹೊಡೆದ್ಬಿಡೋದು. ನಮ್ಮವ್ವ ಎಷ್ಟೋ ಸಲ ಕೊಟ್ಟಿಗೆ 10 ಗಂಟೆ 11 ಗಂಟೆ ರಾತ್ರಿ ಎಲ್ಲ ಆಚೆ 1 ಗಂಟೆ ರಾತ್ರಿ ಎಲ್ಲ ಬಂದು ಕೊಟ್ಟಿಗೆಯಲ್ಲಿ ಸುಮ್ಮನೆ ಮನೆ ಕೆಳ ಗಂಟೆ ಕುಂದು ಅಷ್ಟು ಟಾರ್ಚರ್ ಕೊಡೋದು. ನಾವೇನಾರು ಜಗಳ ಮಾಡ್ಕೊಂಡು ಅವಾಗ ಇನ್ನೂ ಸಣ್ಣರಾಗ ಅವಾಗ ನಮ್ಮನ್ನೇ ಓಡಿಸ್ಕೊಂಡ್ಬಿಡು ನಾನು ಅಂತ ಒಸಿ ಕಷ್ಟ ಬಿದ್ದಲ್ಲಿ. ಇವತ್ತಿಗೂ ನಮ್ಮ ಅಪ್ಪ ಸಾಯೋದ್ರ ಮುಂಚೆನೂ ಇಟ್ಕೊಂಡೆಲ್ಲ ಹೊಡೆದೈತೆ. ಈಗಲೂ ಈಗ ಎಷ್ಟು ಪಾಪ ನೆಮ್ಮದಿ ಆಗೈತೆ ಅಷ್ಟೇ. ನಮ್ಮ ಅಪ್ಪ ತೀರೋಯ್ತೆ ಅಂತಲ್ಲ ಪಾಪ, ಈಗ್ಲೂ ಕಷ್ಟ ಬೀಳ್ತೈತೆ. ನಾವು ಹೇಳೋದೇನ್ ಗೊತ್ತಾ, ಹಾಡೆಲ್ಲ ಮೆಸಕ್ ಹೋಗ್ಬೇಡ, ನಿನ್ ಕೈಲಿ ಆಗಲ್ಲ, ವಯಸ್ಸ ಅಲ್ಲ ಆಗಲ್ಲ ಅಂತಲ್ಲ, ಅವ್ರು ಗಟ್ಟಿಯಾಗವ್ರೆ ನಮ್ಕಿನವ. ಅವಾಗೆಲ್ಲ ಇದು ಕಷ್ಟಪಟ್ಟಾರೆ. ಈಗ್ಲಾರು ಕುತ್ಕೊಂಡು ಊಟ ಮಾಡ್ಲಿ ಅಂತ ನಮ್ಮ ಆಸೆ. ಬಟ್ ಅವ್ರ ಮನ್ಸಿಗೆ ತಿಳ್ಕೊಳಲ್ಲ. ನಾನು ಎಷ್ಟೋ ಸಲ ಅಂತೀನಿ ಭಾರತ ಇಲ್ಲೇ ಇದ್ಬಿಡತ್ಲಾಗೆ. ನಮ್ಮ ಅಪ್ಪ ನಿಜವಾಗ್ಲೂ ಒಂದು ಚೂರು ನೆಮ್ಮದಿ ಅಂತ ಕೊಡ್ತಿರ್ಲಿಲ್ಲ. ಡೈಲಿ ಹೋಗೋ ಎಣ್ಣೆ ಅವ್ರಿಗೆ ಡೈಲಿ ಬೇಕೇ ಬೇಕು, ಡೈಲಿ ಕುಡಿಯೋರು. ಅರ್ಥ ಮಾಡ್ಕೋಬೇಕು, ನಾನು ಈ ವಯಸ್ಸಲ್ಲಿ ಸಾಕು ಇಷ್ಟು ವರ್ಷ ಕಷ್ಟಪಟ್ಟಿದ್ದು, ನಾನು ಇನ್ಮೇಲೆ ಕುತ್ಕೊಂಡು ತಿನ್ಬೇಕು ಅಂತ ಅವ್ರು ಅರ್ಥ ಮಾಡ್ಕೋಬೇಕು. ಬಟ್ ಸುಮ್ಮನೆ ಕೆರಿತಾನೆ ಇರ್ತಾರೆ ಅವರು. ಅಲ್ಲಿದ್ರು ಅಷ್ಟೇ ಒಂದು ನಿಮಿಷ ಕುಂತ್ಕೊಳ್ಳಲ್ಲ. ಒಂದು ನಿಮಿಷ ಕುಂತ್ಕೊಳ್ಳೋಣ, ಯಾವ ಜೊತೆ ಮಾತಾಡೋಣ, ಒಂದು ಸ್ವಲ್ಪ ಆಲ್ಟೆ ಹೊಡೆ, ನಾವೇನಿಲ್ಲ. ಏನಾದ್ರು ಒಂಚೂರು ಟೈಮ್ ಸಿಗ್ತಾ ಈ ಪಾತ್ರೆ ಬೆಳೋದಾಗ್ಲಿ ಬಟ್ಟೆ ಒಗೆಯೋದಾಗ್ಲಿ ಏನೋ ಒಂದು ಕೆಲಸ ಸುಮ್ಮನೆ ಕತ್ಕೆರ್ದಂಗೆ ಕೆರಿತಾನೆ. ನಾವು ಒಂದು ನಿಮಿಷ ನಮ್ಮ ಮೂವಿ ಇದ್ದವ್ರಿಗೂ ಒಂದು ನಿಮಿಷ ಚಕ್ಕಲ್ ಬೇಕಾಗಿ ಕುಂತ್ಕೊಂಡು ಯಾರ ಜೊತೆ ಮಾತಾಡ್ಕೊಂಡು ಟೀ ಕುಡ್ಕೊಂಡು ಕುಂತೈತೆ ಅನ್ನೋದೇ ಇಲ್ಲ. ಸುಮ್ಮನೆ ಕೆರಿತಾನೆ ಇರ್ತದೆ. ಅದಕ್ಕೆ ಹೇಳ್ತಿಗೆ ನೋಡಿ, ಬೆಳಗ್ಗೆ ಒಂದು ಎಷ್ಟು ತಿಂದು ಬಂದಿರ್ತಾರೆ, ಈಗ ಸಾಯಂಕಾಲ ಎಲ್ಲ ಸುತ್ಕೊಂಡೋಗಿ ರಾತ್ರಿ ತಿನ್ನೋದೇ 10 ಗಂಟೆ 11 ಗಂಟೆ ಆಯ್ತದೆ. ಹೌದು ನೋಡ್ರಿ ಪಾಪ, ಭಾಳ ಬೇಜಾರಾಯ್ತದೆ. ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಇರಲ್ಲ ಫ್ರೆಂಡ್ಸ್. ನಾವಿವಾಗ ಇಲ್ಲಿ ಮನೆ ಕಟ್ಟಿಸ್ಬಿಟ್ಟು ಅಲ್ಲಿ ಊರೊಳಗೆ ಹೋಗಿರು ಅಂದ್ರೆ ನಾವಿವೆಲ್ಲ ಬಿಟ್ಟು ಇಲ್ಲಿ ಮನೆ ಈಗ ಕಟ್ಟಿಸ್ಬಿಟ್ಟಿದೀವಿ. ಮನೆಯ ಊರೊಳಗೆ ಹೋಗಿ ಊರೊಳಗೆ ಏನ್ ಮಾಡ್ತೀರಿ? ಇಲ್ಲಾಂದ್ರೆ ಜಮೀನ್ ಐತೆ, ಅವೆಲ್ಲ ಜಮೀನ್ ನೋಡ್ಕೊತೀವಿ. ಅಲ್ಲಿ ಊರೊಳಗೆ ಅವ್ರ ಮಕ್ಕ ನೋಡ್ಕೊಂಡು ಅವ್ರದ್ದು ಇವ್ರಿಗೆ ಹೇಳ್ಕೊಂಡು ಇವ್ರದ್ದು ಅವ್ರಿಗೆ ಹೇಳ್ಕೊಂಡು ಬರೀ ಅದೇ ಕಿತಾಪತ್ತಿ. ಬೆಳಗ್ಗೆ ಹೇಳ್ತಿದ್ದಂಗೆ ಒಂದು ಕೋಳಿ ಕೊಕ್ರ ಸಾಕಂಗಿಲ್ಲ. ಅಲ್ಲಮ್ಮ ಅಲ್ಲಿ ಊರೊಳಗೆ ಇದಾರೆ, ಅವ್ರ ಮನೆ ತೋರಿಸ್ತೀವಿ ಬನ್ನಿ. ಏನು ಬೆಳಗ್ಗೆ ಹೇಳ್ತಿದ್ದಂಗೆ ಒಂದು ಕೋಳಿ ಎಲ್ಲಾರ ಹೋಗಿ ಇವತ್ತು ಬಿಟ್ಟು ಸಾಕು. ಅಲ್ಲೋ ಅಯ್ಯೋ ಇಲ್ಲಿ ಬತ್ತು ಅವ್ರ ಬಾಯಿಗೆ ಇಟ್ಟಾಕ ಮುನ್ನಾಕ. ನಾವು ಕರೆದಿದ್ದೀವಿ, ನೋಡೋಣ ಅದು ಯಾವಾಗ ಬರ್ತಾರೆ, ಅವ್ರಿಗೆ ಯಾವಾಗ ಮಗನ ಮನೆಗೆ ಬಂದು ಕುಂತ್ಕೊಂಡು ಇವಾಗ ಐತೆ ನೋಡೋಣ. ಹಂಗಲ್ಲ ಹಿಂಗೆ ಅಂತ ಹೇಳ್ಕೊಂಡು ಇಲ್ಲಿ ಒಬ್ಳೆ ಇರ್ತಾಳಲ್ವ, ಬಂದು ಇರ್ಬೋದು. ಮಾಡ್ಕೊಳ್ಳೋದು ನೋಡ್ಕೊಂಡು ಆಗೆಲ್ಲ ತುಂಬಾನೇ ಪಾಪ ಕಷ್ಟಪಟ್ಬಿಟ್ಟವ್ರೆ. ಅಂದ್ರೆ ಅಷ್ಟು ಇಷ್ಟ ಅಲ್ಲ ನನಗೆ, ಕಣ್ಣಲ್ಲಿ ನೀರು ಬರ್ತದೆ. ಕೆಲಸ ಮಾಡ್ಲಿ ಅನ್ಬೋದು. ಅವಾಗೆಲ್ಲ ಅವ್ರು ದುಡ್ದಿ ನಮ್ಮ ಮಾವ ಮಕ್ಳು ಅವ್ರು ದುಡ್ಕೊಂಡು ಮಕ್ಳನ್ನ ಓದಿಸ್ಕೊಂಡು ಇದು ಮಾಡ್ಕೊಂಡು ಎಲ್ಲ ಕಷ್ಟ. ಅವಾಗೆಲ್ಲ ನಮ್ಮ ಇವ್ರಿಗೆ ದೊಡ್ಡ ಮನೆಗಳು ಬೆಳಗಂಚಿ ಅಲ್ಲಿ ಅವರೆಲ್ಲ ಪಾತ್ರೆ ತೊಳೆಯಕ್ಕೆ ಹೋಗಿ ಅವ್ರು ಕೊಟ್ಟಂತ ಊಟನೂ ಕೂಡ ನಮಗೆ ತಗೊಂಬಂದು ಕೊಡೋದು. ನಾವು ಅವಾಗೆಲ್ಲ ತಿನ್ಬಿಟ್ಟು ಅವಾಗೆಲ್ಲ ಬ್ಯಾಗ್ ನೋಡಿದಾರಲ್ಲ, ಇದ್ರ ಬ್ಯಾಗು ನಮ್ಗೊಂದು ಜೊತೆ ಬಟ್ಟೆ ಕೂಡ ನಮ್ಮಪ್ಪ ನಮಗೆ ಇದು ಬುದ್ಧಿ ಬಂದಾಗಲಿಂದ ಒಂದೇ ಒಂದು ಜೊತೆ ಬಟ್ಟೆ ನಮ್ಗೆ ಹೊಲಿಸಿಲ್ಲ. ಎಲ್ಲ ನಮ್ಮ ಅವನೇ ನೋಡ್ಕೊಂಡಿರೋದು. ನಮ್ಮಪ್ಪ ಓದಕ್ಕೆ ಹೋಗ್ಲಿ ಹುಡುಗರನ್ನ ಕಳಿಸು ಅಂದರೆ ಯಾರ ಮನೆಯಾರು ಎಮ್ಮೆ ಕಾಯಕ್ಕಿರ್ಲಿ ಬಿಡು ಅಂತ ಎಲ್ಲ ಅನ್ನೋದು. ಅದಕ್ಕೆ ನಮ್ಮ ಅಪ್ಪನ ನಾವು ಜಾಸ್ತಿ ಇಷ್ಟಪಡೋಲ್ಲ. ನಮ್ಮ ಅಮ್ಮನ ಜಾಸ್ತಿ ಇಷ್ಟಪಡ್ತೀವಿ. ಯಾಕೆ ಅಂತಂದರೆ ನಮ್ಮಪ್ಪ ಇದುವರೆಗೂ ನಮ್ಮ ಬುದ್ಧಿ ಬಂದಾಗಲಿಂದ ನಮ್ಮ ಇಬ್ಬರಿಗಾಗಲಿ ಒಂದೇ ಒಂದು ಬಟ್ಟೆ ಆಗಲಿ ಒಂದು ಜೊತೆ ಚಪ್ಪಲಿ ಆಗಿ ಕೊಡಿಸಿಲ್ಲ. ಅವ್ರದ್ದು ಬರೀ ಕುಡಿಯೋ ಚಟ ಜಾಸ್ತಿ ಇತ್ತು ಅವ್ರಿಗೆ. ಹಂಗಾಗಿ ನಮ್ಮ ಅಮ್ಮನೇ ಎಲ್ಲ ನಮ್ಮನ್ನು ಇದು ಮಾಡ್ಕೊಂಡಿದ್ದು. ನೋಡೋಣ ಅವ್ರು ಯಾವಾಗ ನಮ್ಮನ್ನು ಇಲ್ಲಿ ಬಂದಿರ್ತಾರೆ ಅಂತ ನೋಡೋಣ. ಏನ್ರಿ ನಿಂಬೆಹಣ್ಣು ಕೊಯ್ತಿದ್ದೀರಾ? ಇವತ್ತು ಫೈನಲ್ ಆಗಿ ಒಂದು ಲಾಸ್ಟ್ ಫ್ರೆಂಡ್ಸ್, ಲಾಸ್ಟ್ ಇನ್ನ ನಿಂಬೆಹಣ್ಣು ಜಾಸ್ತಿ ಇಲ್ಲ. ಇವು ಲಾಸ್ಟವು ಕೂದ್ಬಿಟ್ಟು ಕೊಟ್ಬಿಟ್ರೆ ಇನ್ನು ಮಿಕ್ತವು ಸುಮಾರಾಗಿ ಬಂದವನ್ನ ಉಪ್ಪಿನಕಾಯಿ ಹಾಕಬಹುದು. ಇಡೀರಿ ಅಲ್ಲಿ ಮಧ್ಯದಲ್ಲಿ ಇದಾವೆ ನೋಡಿ, ಅಲ್ಲಿ ಹಣ್ಣಾಗಿರೋದಪ್ಪ. ಇನ್ನು ಫೈನಲ್ ಲಾಸ್ಟ್ ಫ್ರೆಂಡ್ಸ್. ಇನ್ನು ಸಣ್ಣ ಈಚ್ ಇದ್ದಾವೆ. ಅವಿನ್ನೂ ನಿಂಬೆ ಗಿಡ ಅಲೆ ನಮಗೆ ಸುಮಾರು 1,000 ಹತ್ತತ್ರ ಜಾಸ್ತಿ ಬಂದೈತೆ. 1,200 300 ಅಷ್ಟು ಸಂಪಾದನೆ ಕೊಟ್ಟೈತೆ. ಒಂದೂವರೆ ಸಾವಿರ ಕೊಟ್ಟಿರ್ಬೋದು ಒಂದು ನಿಂಬೆ ಗಿಡ ನೋಡಿ.
1,500 ಒಂದು ಸಂಪಾದನೆ. ಆಯುಧ ಪೂಜೆ ಟೈಮ್ ಬಂದಿದ್ರೆ ಇನ್ನೂ ಜಾಸ್ತಿ ಸಿಗುತ್ತೆ. ಆ ಟೈಮಲ್ಲಿ ಇದ್ದಿದ್ರೆ ಇನ್ನೂ ಒಳ್ಳೆ ಜಾಸ್ತಿ ದುಡ್ಡಾಗುತ್ತೆ. ಸಿಗೋದು. ಈಗ ಸದ್ಯಕ್ಕೆ ಇಷ್ಟಾರು ಬಂದಿದೆ ಅಂದ್ಬಿಟ್ಟು ಖುಷಿ ಪಡ್ತಾ ಇವನ್ನ ಫೈನಲ್ ಕುಯ್ಕೊಂಡು ಎಷ್ಟು ಬರ್ತಾವ ಅಷ್ಟು ನೋಡ್ಬಿಟ್ಟು ಇದು ಮಾಡಬೇಕು. ನೋಡಿ ಫೈನಲ್ ಆಗಿ ಎಷ್ಟು ಸಿಕ್ಕಿದಾವೆ. ನಿಂಬೆಹಣ್ಣಿನ ವ್ಯಾಪಾರಿ 115 115 115 115 120 ಇನ್ನು 120 120 125 125 ಹಣ್ಣು ಸಿಕ್ಕವೆ. 125 ಹಣ್ಣು ಫೈನಲ್ ಆಗಿ 125 ಹಣ್ಣು ಸಿಕ್ಕವೆ. ನಡಿ ಅವು ನೀನು ಮನೆಗೆ ಮಾಡಿಕ ಇವನ್ನ ತಾಂಡ್ರೆ ಗುಳ್ಳೆ ಅಂದ್ಬಿಟ್ಟು ಇದು ಮಾಡ್ಕೋತಾರೆ. ಮನೇಲೇ ಇರಲಿ ಬಿಡು. ಮಲ್ಲಿಗೆ ಆಯ್ಕ ನಡಿ. ಅವರು ರೆಡಿ ಆದರು ನಿಂಬೆಹಣ್ಣು ಕೊಯ್ದು ತಿಂಡಿ ತಿನ್ನಕ್ಕೆ. ತಿಂಡಿ ಚಪಾತಿ ಫ್ರೆಂಡ್ಸ್ ಒಲೆ ಮೇಲೆ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿರ್ತವೆ. ಅದಕ್ಕೆ ಮೇಲ್ಗಡೆ ಮಂದಾಗೈತೆ ಅದು ಬೇಡ, ಅದು ಎತ್ತಾಕ್ಬಿಡು. ಕೆಳಗಡೆ ಚೆನ್ನಾಗೈತೆ. ನೀವು ಮಂದಾಗಿರೋ ತಿನ್ನಲ್ಲ ಅಂದ್ಕೊಂಡೆ. ಎಷ್ಟು ಅರ್ದಿಲ್ಲ? ಸಾಕು ನಂಗೆ 2 ಸಾಕು. 2 ಸಾಕು. ರೈಸ್ ಮಾಡಿದ್ದೀನಿ, ಗ್ರೇವಿ ರೆಡಿ ಆಯ್ತು ನೋಡ. ಈ ಸೌತೆಕಾಯಿ ತೊಳೆದು ನೀಟಾಗಿ ಕೊಟ್ಬಿಡ್ತೈತೆ. ಒಲೆ ಮೇಲೆ ಇಟ್ಟಿರೋದ್ರಿಂದ ಇನ್ನೂ ಬಿಸಿ ಐತೆ. ಅದ್ರ ಜೊತೆಗೆ ಒಂಚೂರು ಸೌತೆಕಾಯಿ ಇತ್ತಲ್ಲ ನಪ್ಪೈತೆ ಕೂಡ. ನನ್ನ ಗಂಡ ಬೆಳಗ್ಗೆ ಹೊತ್ತು ಈ ಥರ ಖುಷಿಯಾಗಿ ತಿಂಡಿ ತಿನ್ನೋದು ನೋಡೋಕ್ಕೆ ಏನೋ ಒಂಥರ ಖುಷಿ. ಅದೇ ನಾನು ಮಲ್ಕೊಂಡ್ರೆ ಮನೇಲಿ ನನ್ನ ಗಂಡ ಅಡುಗೆ ಮನೆ ದಡ ಅಂತ ಅನ್ಸೋದು ನೋಡೋಕ್ಕೆ. ಆ ಥರ ಇದು ಡ್ಯಾಮೇಜ್ ಆಗೈತೆ ಇಡ್ಲಿ ಆಮೇಲೆ ನೋಡೋಣ ಟೇಸ್ಟ್ ಯಾವ ಥರ ಬಂದಿದ್ದು ನೋಡೋ ಮನೆ. ಶುಕ್ಕ ಸುಗದ ಬಂದಿತ್ತಾ? ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋರು ವಿಡಿಯೋನ ಪ್ರತಿಯೊಬ್ಬರು ಸಹ ಹೈಪ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕ್ರಿ ಶಿವು ಅವ್ರು ಯಾಕೆ ಕೋಳಿ ಇದನ್ನ ಯಾರೋ ಒಂದು ಸಾಕಕ್ಕೆ ಮರಿಬೇಕು ಅಂತ ಅಂದಿದ್ರು. ಇವನು ಮರಿಗೋಣ ಇದೇನೇನೋ ಒಂದು ಅರ್ಧ ಕೆಜಿ ಬರಲ್ಲ ಅಷ್ಟೇ. ಇವತ್ತು ತೂಕದ ಲೆಕ್ಕದಲ್ಲಿ ಕೊಡೋಕ್ಕಾಗಲ್ಲ. ಹಂಗೆ ಅದಕ್ಕೆ ಗುಂಡಾಗಿ ಒತ್ತಿಗೆ ಒಂದು 250 ರೂಪಾಯಿ ಕೊಡಿ ಅಂತ ಅಂದೆ. ಸರಿ ಕೊಡ್ತೀನಿ, ಒಳ್ಳೆ ಪ್ಯೂರ್ ನಾಟಿ. ಅದನ್ನಕ್ಕೆ ತಗೊಂಡೋಗ್ತಾ ಇಡ್ಕಾಯ್ದು ಹಂಗೆ ನಿಮ್ಮನ್ನು ತಂಡೆ ಕೊಟ್ಬಿಟ್ಟು ಅವು ಮಿಕ್ಸು ಸಾಕಿದರೆ ನಾಟಿ ಕೋಳಿನ ಪ್ಯೂರ್ ನಾಟಿ ಕೋಳಿನ ಸಾಕ್ಬೇಕು. ಅದಕ್ಕೆ ಬೆಲೆ ಇರ್ತದೆ. ಹಂಗೆ ಇದಕ್ಕೆ ಒಂದು ತೂಕದ ಲೆಕ್ಕ ಸಾಕಂತೆ ಯಾಟೆ ಸಾಕ ಕೋಳಿ. ಅದನ್ನ ಇದ್ರೊಳಗೆ ಮಡಿಕೆ ತಗೊಂಡೋಗುತ್ತೆ. ಇದ್ರೊಳಗೆ ಮಡಿಕೆ ಸಾಕು. ನಿಂಬೆಹಣ್ಣು ಆಮೇಲೆ ಇದು ಮಾಡ್ಬಿಟ್ಟು ಹಾಕೊಂಡಿದ್ದೀನಿ. ಓಕೆ ರೆಡಿ. ನಾವು ಪಾತ್ರೆ ಎಲ್ಲ ಬಿದ್ದಿದ್ದಾವೆ. ನಿನ್ನೆ ಬಟ್ಟೆ ಎಲ್ಲ ಫುಲ್ಲು ವಾಶ್ ಮಾಡಾಕಿದೆ. ಓಕೆ.